ಚಿಕ್ಕಪ್ಪ, ಏಕೆ ನೆಪಗಳನ್ನು ಹುಡುಕುತ್ತಿರುವೆ? ನನ್ನನ್ನು ಕೊಲ್ಲಲು, ನನ್ನ ಮೇಲೆ ಆಕ್ರಮಣ ಮಾಡಲು ನಿನ್ನ ಮನಸ್ಸು ಹಿಂಜರಿಯಿತು. ಅದೇ ನಿಜ. ಅಣ್ಣನ ಮಗನನ್ನು ಕೊಲ್ಲಲು ಮನಸ್ಸಾಗದ ನಿನಗೆ ಅಣ್ಣನ ಶತ್ರುಗಳ ಕಡೆ ಸೇರಲು ಹೇಗೆ ಮನಸ್ಸು ಬಂತು? ಈಗಲೂ ಕಾಲ ಮಿಂಚಿಲ್ಲ ಚಿಕ್ಕಪ್ಪ. ಆಗಿ ಹೋದ ತಪ್ಪನ್ನು ತಿದ್ದಿಕೊಳ್ಳುವ ಅವಕಾಶವಿದೆ. ಸ್ವಂತ ಬಂಧುಗಳು ಎಂದಿಗೂ ನಮ್ಮವರೇ. ಈ ಕ್ಷಣ ನಮ್ಮ ಕಡೆ ಬಾ, ನಾವಿಬ್ಬರೂ ಸೇರಿ ಶತ್ರು ದಮನ ಮಾಡೋಣ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ನನ್ನ ಪ್ರಾಣ ತ್ಯಾಗ ಮಾಡುತ್ತೇನೆ ಹೊರತು ಯಾವ ಕಾರಣಕ್ಕೂ ನಿಮ್ಮ ಕಡೆ ಸೇರುವುದಿಲ್ಲ. ಏಕೆ ಚಿಕ್ಕಪ್ಪ? ಮತ್ತೆ ಬಂದರೆ ರಾವಣೇಶ್ವರ ತಿರಸ್ಕರಿಸುವರೆಂಬ ಶಂಕೆಯೇ? ಅಂಥ ಸಂದೇಹ ಬೇಡ ಚಿಕ್ಕಪ್ಪ. ನೀನು ಮರಳಿ ಮನೆಗೆ ಬಂದರೆ ಅವರು ಖಂಡಿತ ಸಂತೋಷ ಪಡುತ್ತಾರೆ. ಇನ್ನೊಬ್ಬ ಪ್ರೀತಿಯ ಸಹೋದರ ಕುಂಭಕರ್ಣನನ್ನು ಕಳೆದುಕೊಂಡ ಅವರು ನಿನ್ನನ್ನು ಅಕ್ಕರೆಯಿಂದ ಸ್ವಾಗತಿಸುತ್ತಾರೆ. ಬಾ ಚಿಕ್ಕಪ್ಪ. ಯಾರದೋ ಪರವಹಿಸಿ ರಕ್ತ ಸಂಬಂಧಿಗಳ ವಿರುದ್ಧ ಹೋರಾಡುವ ಪಾಪ ಕಾರ್ಯವನ್ನು ಮಾಡಬೇಡ. ಸಾಕು ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪವನ್ನು. ನನ್ನ ಕಣ್ಣೆದುರಿಗೆ ಬಾಲಕನಾಗಿ ಬೆಳೆದ ನೀನು ಅಮಾಯಕ ಬಾಲಕನಂತೆಯೇ ಮಾತನಾಡುತ್ತಿರುವೆ. ನಿಜ ನಿಜ, ಒಂದು ಕ್ಷಣ ನೀನು ನನ್ನ ಅಣ್ಣನ ಮಗನೆಂಬ ಮಮಕಾರ ಬಾಧಿಸಿದ್ದು ನಿಜ. ಆದರೆ ಹಾಗೆಂದು ನಿನ್ನ ತಂದೆಯ ಅಧರ್ಮವನ್ನು ಆ ಅಧರ್ಮಕ್ಕೆ ನೀನು ಬೆಂಬಲಿಸುತ್ತಿರು ಎಂಬುದನ್ನು ಮರೆತಿಲ್ಲ, ಮರೆಯುವುದೂ ಇಲ್ಲ. ನಿನ್ನನ್ನು ಸಮ್ಮತಿಸಿದ ಕೀರ್ತಿ ಲಕ್ಷ್ಮಣನಿಗೆ ದೊರಕಲಿ ಎಂಬ ಉದ್ದೇಶದಿಂದ ನಿನ್ನ ಜೊತೆ ಯುದ್ಧ ಮಾಡಲು ಹಿಂಜರಿದನೇ ಹೊರತು ನೀನು ನನ್ನ ಅಣ್ಣನ ಮಗನೆಂಬ ಕಾರಣದಿಂದ ಅಲ್ಲ. ನೀನು ಇಷ್ಟೆಲ್ಲ ಮಾತನಾಡಿದ ಮೇಲೆ ನಾನು ಖಂಡಿತವಾಗಿ ನಿನ್ನ ಜೊತೆ ಯುದ್ಧ ಮಾಡುತ್ತೇನೆ, ಮಾಡಿಯೇ ತೀರುತ್ತೇನೆ. ಅಲೆ ಚಿಕ್ಕಪ್ಪ, ಕಡೆಗೂ ನೀನು ನಿನ್ನ ಶತ್ರು ಪ್ರೀತಿಯನ್ನು ಬಿಡಲಿಲ್ಲ. ಮಗನೆಂಬ ಮಮಕಾರ ನಿನಗೆ ಇಲ್ಲದ ಮೇಲೆ ಚಿಕ್ಕಪ್ಪನೆಂಬ ಮಮಕಾರ ನನಗೇಕೆ? ಜೈ ಶ್ರೀರಾಮ್! ವಾನರ ವೀರರೇ, ಸಂಹರಿಸಿ! ಹರ ಹರ ಮಹಾದೇವ್! ರಾಮಚಂದ್ರ ಪ್ರಭು, ಪ್ರಣಾಮಗಳು. ದೂತ, ಯುದ್ಧ ಭೂಮಿಯಿಂದ ನೀನು ವಿಶೇಷ ವಾರ್ತೆಯನ್ನು ತಂದಿರುವಂತಿದೆ. ಹೌದು ಪ್ರಭು, ನೀವು ಹೇಳಿದ ಮಾತು ಸತ್ಯವಾಯಿತೆಂದು ತಿಳಿಸಲು ಬಂದೆ. ಯಾವ ಮಾತು ದೂತ? ಪ್ರಭು, ವಿಭೀಷಣನಲ್ಲಿ ನಿಮ್ಮ ಮೇಲಿನ ನಿಷ್ಠೆ ಕಿಂಚಿತ್ತೂ ಕಡಿಮೆಯಾಗಿಲ್ಲ ಎಂಬುದು. ಹೌದೇನೋ? ಅದು ಹೇಗೆ ತಿಳಿಯಿತು? ಆ ಕುಟಿಲನಾದ ಇಂದ್ರಜೀತು ತನ್ನ ಕಡೆಗೆ ಸೇರಿಕೊಳ್ಳುವಂತೆ ವಿಭೀಷಣನನ್ನು ಮತ್ತೆ ಮತ್ತೆ ಪ್ರಚೋದಿಸಿದ. ರಾವಣನು ಪ್ರೀತಿಯಿಂದ ಸ್ವಾಗತಿಸುವೆನೆಂದೂ ಹೇಳಿದ. ಓಹೋ, ಬಾಂಧವ್ಯದ ನೆನಪು ಮಾಡಿ ಸೆಳೆಯುವ ತಂತ್ರವನ್ನು ಮಾಡಿದ್ದಾನೆ ಇಂದ್ರಜಿತು. ನಿಜವಾದ ಪ್ರೀತಿಗಿಂತ ಚಿಕ್ಕಪ್ಪನೆಂಬ ಸಂಬಂಧವನ್ನು ತನ್ನ ಪ್ರಯೋಜನಕ್ಕೆ ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾನೆ. ಅದು ನಿಜವಾದ ಬಾಂಧವ್ಯವೆಂದು ಹೇಳಲಾಗುತ್ತದೆಯೇ? ಹೌದು ಪ್ರಭು, ಅದು ಅವನ ಅಲ್ಪತನವನ್ನೇ ತೋರಿಸುತ್ತದೆ. ಹಿಂದೆ ಸುಗ್ರೀವನನ್ನು ಆ ರಾವಣ ವಾಲಿಯ ಸ್ನೇಹದ ನೆಪದಿಂದ ತನ್ನ ಕಡೆಗೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ. ಅಂಗದನಿಗೂ ನಿನ್ನ ತಂದೆಯನ್ನು ಕೊಂದವನ ಪರವಾಗಿ ಏಕಿರುವೆ, ನನ್ನ ಕಡೆಗೆ ಬಾ ಎಂದು ಹೇಳಿದ. ಶುಕಾಸರನನ್ನು ಕಳಿಸಿ ಆ ಪ್ರಯತ್ನ ಮಾಡಿದನಲ್ಲವೇ? ಹೌದು, ಆದರೆ ಆ ಶುಕಾಸುರ ದಂಡನೆಗೆ ಒಳಗಾದ.
ರಾವಣನ ಕುತಂತ್ರ ಎಲ್ಲರಿಗೂ ತಿಳಿದು ಹೋಯಿತು. ಇನ್ನು ವಿಭೀಷಣನ ನಿಷ್ಠೆಯನ್ನು ಕದಲಿಸಲು ಆ ಇಂದ್ರಜಿತುವಿಗೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ ಪ್ರಭು. ವಿಭೀಷಣ ಈಗ ಅವನ ಮೇಲೆ ಹೋರಾಡುತ್ತಿದ್ದಾನೆ. ಯಾವ ದಾಕ್ಷಿಣ್ಯವೂ ಇಲ್ಲದೆ ಅವನ ಮೇಲೆ ಬಾಣ ಪ್ರಯೋಗಿಸುತ್ತಿದ್ದಾನೆ. ಪ್ರಾಣವನ್ನಾದರೂ ಬಿಡುತ್ತೇನೆ, ಮತ್ತೆ ನಿಮ್ಮ ಕಡೆ ಸೇರುವುದಿಲ್ಲ ಎಂದು ಹೇಳಿದ ವಿಭೀಷಣ ಅದಕ್ಕೆ ತಕ್ಕಂತೆಯೇ ಹೋರಾಡುತ್ತಿದ್ದಾನೆ. ಹೌದು, ಆ ನಂಬಿಕೆ ನನಗೆ ಮೊದಲೇ ಇತ್ತು. ದೂತ, ನೀನು ರಣರಂಗಕ್ಕೆ ಹೋಗು. ಅಲ್ಲಿ ವಿಶೇಷವಿದ್ದರೆ ನನಗೆ ಬಂದು ತಿಳಿಸು. ಆಗಲಿ ಪ್ರಭು. ಸುಲೋಚನಾ, ಮಗಳೇ ಸುಲೋಚನಾ, ನೀನು ನಂಬಿರುವ ಈ ಸರ್ವಮಂಗಳೆ ನಿನಗೆ ಮಂಗಳವನ್ನುಂಟು ಮಾಡಲಿ. ಅತ್ತೆಯವರೇ, ನೀವು ಕ್ಷೇಮವೇ? ನನ್ನ ಕ್ಷೇಮಕ್ಕೇನು ಕೊರತೆ, ಆದರೆ ಇನ್ನ ಈ ಸ್ಥಿತಿಯನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಸುಲೋಚನಾ. ಅತ್ತೆಯವರೇ, ಅಳಬೇಡಿ. ದೇವಿಯ ಸನ್ನಿಧಿಯಲ್ಲಿ ನಾನು ಕುಶಲವಾಗಿದ್ದೀನಿ. ನೀನು ಕುಶಲವಾಗಿರುವುದು ನನ್ನ ಕಣ್ಣಿಗೆ ಕಾಣುತ್ತಿದೆ ಸುಲೋಚನಾ. ಆಹಾರ ಪಾನೀಯಗಳಿಲ್ಲ, ರಾಜೋಚಿತ ವಸ್ತ್ರಾಭರಣಗಳಿಲ್ಲ, ಜೊತೆಗೆ ಹೃದಯದ ತುಂಬಿರುವ ಆತಂಕ. ನೀನು ಎಷ್ಟು ಸುಖವಾಗಿರಬಹುದೆಂದು ನಾನು ಅರ್ಥ ಮಾಡಿಕೊಳ್ಳಲಾರೆನೆ. ಅತ್ತೆಯವರೇ, ಪತಿ ಕ್ಷೇಮವಾಗಿದ್ದರೆ ತಾನೆ ಸತಿಯಾದವಳು ಕ್ಷೇಮದಿಂದಿರಲು ಸಾಧ್ಯ. ಆದರೆ ಈಗ ಆತಂಕಕಾರಿಯಾಗಿರುವಾಗ ನಾನು ಸುಖಭೋಗಗಳಲ್ಲಿ ಮೈಮರೆಯಲಾಗುವುದೇ? ನಿಜ ಹೇಳಬೇಕೆಂದರೆ ನನಗೆ ಯಾವ ಸುಖ ಸಂತೋಷಗಳೂ ಬೇಕಾಗಿಲ್ಲ. ನನ್ನ ಪತಿ ಕ್ಷೇಮವಾಗಿದ್ದರೆ ಅಷ್ಟೇ ಸಾಕು. ಸರ್ವಮಂಗಳೆಯಲ್ಲಿ ಸದಾ ಅದೇ ನನ್ನ ಪ್ರಾರ್ಥನೆ.
ಸದ್ಗುಣಗಳಿಗೆ ಪತಿವ್ರತ ಧರ್ಮಕ್ಕೆ ತಕ್ಕ ಹಾಗೆ ನೀನು ಮಾತನಾಡುತ್ತಿರುವೆ ಸುಲೋಚನ. ಅಲ್ಲಿ ಇಂದ್ರಜಿತುವಿನ ಯುದ್ಧ, ಇಲ್ಲಿ ನಿನ್ನ ನಿರಂತರ ಪ್ರಾರ್ಥನೆ. ನಾನು ನನ್ನ ಮಗನಿಗಾಗಿ ಸಂಕಟ ಪಡಲೆ ಅಥವಾ ನಿನ್ನ ಈ ಸ್ಥಿತಿಗಾಗಿ ಸಂಕಟ ಪಡಲೆ? ನನಗೆ ದಿಕ್ಕೇ ತೋಚದಂತಾಗಿದೆ. ಸಮಾಧಾನ ತಂದುಕೊಳ್ಳಿ. ಎಲ್ಲರ ಸಂಕಟಗಳು, ಎಲ್ಲ ಬಗೆಯ ಸಂಕಟಗಳು ನಿವಾರಣೆಯಾಗಲಿ ಎಂದೇ ನಾನು ದೇವಿಗೆ ಮೊರೆ ಹೋಗಿರುವುದು. ಹೀಗೆ ಮಾಡಲು ಪ್ರೇರಣೆ ನೀಡಿದವರು ನೀವೇ ಅಲ್ಲವೇ? ದೇವಿ ಶುಭವನ್ನುಂಟು ಮಾಡುವಳೆಂಬ ಭರವಸೆಯಿಂದಲೇ ನಾನು ಇಲ್ಲಿ ಪೂಜೆ ಧ್ಯಾನಗಳಲ್ಲಿ ಕಾಲ ಕಳೆಯುತ್ತಿರುವುದು. ನೀನು ಆಚರಿಸುತ್ತಿರುವುದೆಲ್ಲ ಸರಿಯಾಗೇ ಇದೆ ಮಗಳೇ. ಆದರೆ ಈ ಯುದ್ಧ ನಿಲ್ಲುವಂತಿಲ್ಲ. ಈ ಯುದ್ಧ ನಿಲ್ಲದೆ ನಿನ್ನ ಪತಿ ಕ್ಷೇಮವಾಗಿ ಹಿಂದಿರುಗುವಂತಿಲ್ಲ. ಧರ್ಮವು ಉಳಿಯಬೇಕು, ಸಜ್ಜನರಿಗೆ ಕೇಡಾಗಬಾರದು. ಇದೆಲ್ಲ ಹೇಗೆ ಸಾಧ್ಯ? ಆಗುತ್ತದೆ ಅತ್ತೆಯವರೇ, ಎಲ್ಲವೂ ನೆರವೇರುತ್ತದೆ. ದೇವಿ ಮನಸ್ಸು ಮಾಡಿದರೆ ಯಾವುದು ತಾನೇ ಅಸಾಧ್ಯ? ಚಿಕ್ಕಪ್ಪ, ನಮ್ಮಿಬ್ಬರದ್ದು ಕಾಲಹರಣದ ಯುದ್ಧವಾಗಿದೆ. ನನ್ನನ್ನು ಕೊಲ್ಲಲು ನಿನಗೆ ಮನಸ್ಸಿಲ್ಲ, ನಿನ್ನನ್ನು ಕೊಲ್ಲಲು ನನಗೆ ಮನಸ್ಸಿಲ್ಲ. ನೀನು ಸೋಲುವುದಿಲ್ಲ, ನಾನು ಸೋಲುವುದಿಲ್ಲ. ಇಂಥ ಯುದ್ಧವನ್ನು ಎಷ್ಟು ಹೊತ್ತು ಮಾಡಿದರೆ ಏನು ಪ್ರಯೋಜನ? ನಾನು ನನಗೆ ತಕ್ಕ ಎದುರಾಳಿಯಾದ ಆ ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತೇನೆ. ಹಾಗೆ ಮಾಡು. ಲಕ್ಷ್ಮಣನೇ ನಿನಗೆ ತಕ್ಕ ಪ್ರತಿಸ್ಪರ್ಧಿ. ನಿನ್ನನ್ನು ಸಂಹರಿಸಬಲ್ಲ ಸಾಮರ್ಥ್ಯವುಳ್ಳವನು ಲಕ್ಷ್ಮಣನೊಬ್ಬನೇ. ಮತ್ತೆ ಶತ್ರುವನ್ನು ಹೊಗಳಬೇಡ ಚಿಕ್ಕಪ್ಪ. ನನ್ನ ಪರಾಕ್ರಮದ ಬಗ್ಗೆ ನಿನಗೆ ಅರಿವಿದ್ದರೂ ಶತ್ರು ಪ್ರಶಂಸೆ ಮಾಡುತ್ತಿರುವ ನಿನ್ನ ಅವಿವೇಕತನಕ್ಕೆ ಏನು ಹೇಳಬೇಕು? ನಿನ್ನ ಕಣ್ಣೆದುರಲಿಯೇ ನೀನು ಪರಾಕ್ರಮಿ ಎಂದು ಹೊಗಳುತ್ತಿರುವ ಈ ಲಕ್ಷ್ಮಣನನ್ನು ಸಂಹರಿಸುತ್ತೇನೆ. ಈ ಲಕ್ಷ್ಮಣನ ಸಂಹಾರವಾದ ಮೇಲಾದರೂ ಪ್ರಾಣ ಭೀತಿಯಿಂದ ನಮ್ಮ ಕಡೆ ಸೇರುತ್ತೀಯೇನೋ ನೋಡೋಣ. ಅಯ್ಯೋ ಮೂರ್ಖ, ಎಂದೋ ಆ ಇಂದ್ರನು ಗೆದ್ದ ಎಂದು ಇಂದಿಗೂ ಬೀಗುತ್ತಿರುವೆ. ಇಂದು ನೀನು ಲಕ್ಷ್ಮಣನ ಗೆಲ್ಲಲಾರೆ. ಲಕ್ಷ್ಮಣನ ಪರಾಕ್ರಮದ ರುಚಿ ಕಂಡ ಮೇಲೂ ಹೀಗೆ ಬಡಬಡಿಸುತ್ತಾರೆ. ನಿನ್ನ ಅವಿವೇಕತನಕ್ಕೆ ಏನು ಹೇಳಲಿ? ಮೇಘನಾದ, ಇಂದು ಇದೇ ಲಕ್ಷ್ಮಣನಿಂದ ನಿನ್ನ ಕೊನೆಯಾಗುತ್ತದೆ. ಇದು ಸತ್ಯ.